ಮೊದಲು ಕುಮಾರ್ ಅಪ್ರತಿಮ್ ವಿಶ್ವಜಿತ್ ನಾಯಕ್ ಕಣಗಿಲ್, ಕುಮಾರಿ ಅಪ್ರತಿಮ್ ವಿಶ್ವಜಿತ್ ನಾಯಕ್ ಕಣಗಿಲ್ ಇವರಿಗೆ ನಮ್ಮ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ಅತಿಥಿ ಅಭ್ಯರ್ಥಿಗಳು ಸೇರಿ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಅವರ ಮಾನಪತ್ರವನ್ನ ಶ್ವೇತಾ ನಾಯಕ್ ಅವರು ವಾಚಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕುಮಾರಿ ಅಪ್ರತಿಮ್ ವಿಶ್ವಜಿತ್ ನಾಯಕ್ ಮೂಲತಃ ಅಂಕೋಲಾ ತಾಲೂಕಿನ ಕಡಗಿನ ಊರಿನವರಾದ ತಾವು ಶ್ರೀಮತಿ ಚೇತನಾ ವಿಶ್ವಜಿತ್ ನಾಯಕ್ ಹಾಗೂ ವಿಶ್ವಜಿತ್ ಕಮಲಾಕರ್ ನಾಯಕ್ ಅವರ ಪುತ್ರಿಯಾಗಿದ್ದು ಪ್ರಸ್ತುತ ಬೆಂಗಳೂರಿನಲ್ಲಿ ನೆಲೆಸಿದ್ದೀರಿ. ನಾಡವರ ಸಮುದಾಯ ಕಂಡ ಅದ್ಭುತ ಪ್ರಾಧ್ಯಾಪಕರಲ್ಲೊಬ್ಬರಾದ ಶ್ರೀಯುತ ಕೆ ವಿ ನಾಯಕ್ ಕಣಗಿಲ್ ಇವರ ಮೊಮ್ಮಗಳು ಎನ್ನುವುದು ನಮಗೆಲ್ಲ ಹೆಮ್ಮೆಯ ವಿಷಯ. PMC ಕೇಂದ್ರೀಯ ವಿದ್ಯಾಲಯ ಮಲ್ಲೇಶ್ವರಮಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಚಿಕ್ಕ ವಯಸ್ಸಿನಲ್ಲಿಯೇ ಕ್ರೀಡೆಯಲ್ಲಿ ಅತಿ ಹೆಚ್ಚಿನ ಸಾಧನೆ ಮಾಡಿರುತ್ತೀರಿ. ಕರ್ನಾಟಕ, ಗೋವಾ ಮತ್ತು ಕೇರಳ ರೀಜನಲ್ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವ ತಾವು 16 ಜುಲೈ 2024ರಂದು ಕರ್ನಾಟಕ ರಾಜ್ಯದ ಅಂಡರ್ 17 ತಂಡಕ್ಕೆ ಆಯ್ಕೆಯಾಗಿದ್ದು ರಾಷ್ಟ್ರ ಮಟ್ಟದ ಪಂದ್ಯಕ್ಕೆ ರೈಡರ್ ಆಗಿ ರಾಜ್ಯವನ್ನು ಪ್ರತಿನಿಧಿಸುವ ಅವಕಾಶವನ್ನು ತಮ್ಮದಾಗಿಸಿಕೊಂಡಿದ್ದೀರಿ. ಸೆಪ್ಟೆಂಬರ್ 2024ರಲ್ಲಿ ಜಮ್ಮುವಿನಲ್ಲಿ ನಡೆದ ರಾಷ್ಟ್ರ ಮಟ್ಟದ ಕಬಡ್ಡಿ ಚಾಂಪಿಯನ್ಶಿಪ್ ಅಲ್ಲಿ ಅಂಡರ್ 17 ವಿಭಾಗದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿ ಬೆಳ್ಳಿಯ ಪದಕವನ್ನು ಮುಡಿಗೇರಿಸಿಕೊಂಡಿರುವುದು ನಮ್ಮ ನಾಡವರ ಸಮುದಾಯ ಅಷ್ಟೇ ಅಲ್ಲದೆ ರಾಜ್ಯಕ್ಕೆ ತಾವು ತಂದುಕೊಟ್ಟ ಗೌರವ ಇದಾಗಿದೆ. ಬ್ಯಾಡ್ಮಿಂಟನ್ ಅನ್ನು ಅದ್ಭುತ ಆಸಕ್ತಿ ಹೊಂದಿರುವ ತಾವು ನಾಡವರ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನ ಹಲವು ಆವೃತ್ತಿಗಳಲ್ಲಿ ಪ್ರಶಸ್ತಿಗಳನ್ನು ಗಳಿಸಿರುತ್ತೀರಿ. ತಾವು ಕಬಡ್ಡಿ ಕ್ಷೇತ್ರದಲ್ಲಿ ಮಾಡಿದ ಗಣನೀಯ ಸಾಧನೆಯನ್ನು ಪರಿಗಣಿಸಿ ಇಂದು ನಾಡವರ ಸಮಾಜ ಬೆಂಗಳೂರು ಹಮ್ಮಿಕೊಂಡಿರುವ ನಾಡವರ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಸೀಸನ್ 6ರಲ್ಲಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಕ್ರೀಡಾ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ನಮ್ಮ ನಾಡವರ ಸಮುದಾಯದ ಹೆಸರನ್ನು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸುವಂತೆ ನಿಮ್ಮ ಪ್ರಯತ್ನ ನಡೆಯಲಿ ಹಾಗೂ ತಮ್ಮೆಲ್ಲ ಪ್ರಯತ್ನಕ್ಕೆ ತಕ್ಕ ಫಲ ಸಿಗಲಿ ಎಂದು ಅಭಿಮಾನಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಹಾರೈಸುತ್ತಿದ್ದೇನೆ. ಧನ್ಯವಾದಗಳು. ಈಗ ಕುಮಾರ್ ಆಶೀಶ್ ಪ್ರಕಾಶ್ ನಾಯಕ್ ಉಚ್ಕರ್. ಇವರ ಮಾನಪತ್ರವನ್ನು ಕುಮಾರ ಆಶೀಷ ವಿಕಾಸ ನಾಯಕ. ಮಾನ್ಯರೇ, ಮೂಲತಃ ಅಂಕೋಲಾ ತಾಲೂಕಿನ ಹಿಚ್ಚಡ ಊರಿನವರಾದ ತಾವು ಶ್ರೀಮತಿ ಜ್ಯೋತಿ ವಿಕಾಸ ನಾಯಕ ಹಾಗೂ ವಿಕಾಸ ರಾಧಾಕೃಷ್ಣ ನಾಯಕ ಇವರ ದ್ವಿತೀಯ ಪುತ್ರನಾಗಿದ್ದು ಪ್ರಸ್ತುತ ಬೆಂಗಳೂರಿನಲ್ಲಿ ನೆಲೆಸಿದ್ದೀರಿ. ಸೇಂಟ್ ಜೋಸೆಫ್ಸ್ PGS ವಿದ್ಯಾಸಂಸ್ಥೆಯಲ್ಲಿ ಆರಂಭಿಕ ವಿದ್ಯಾಭ್ಯಾಸ ಮುಗಿಸಿ ಪ್ರಸ್ತುತ ಜೈನ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೀರಿ. ತಾವು ಬಾಲ್ಯದಿಂದಲೇ ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿದ್ದು ಮುಖ್ಯವಾಗಿ ಕ್ರಿಕೆಟ್ ಕ್ಷೇತ್ರದಲ್ಲಿ ತಾವು ಮಾಡಿದ ಸಾಧನೆ ಅಪಾರ ಮತ್ತು ನಮ್ಮ ನಾಡವರ ಸಮುದಾಯಕ್ಕೆ ತಮ್ಮ ಸಾಧನೆಯ ಮೂಲಕ ಕಳಶಪ್ರಾಯರಾಗಿದ್ದೀರಿ. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನ ಲೆಗ್ ಸ್ಪಿನ್ನರ್ ಹಾಗೂ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಆಗಿದ್ದು ಉತ್ತಮ ಕ್ಷೇತ್ರ ರಕ್ಷಕರು ಕೂಡ ಆಗಿದ್ದೀರಿ. 2013ರಲ್ಲಿ ರಾಜ್ಯ ಮಟ್ಟದ ಡೈನಾಮಿಕ್ ಟ್ರೋಫಿ, ಸೆಂಟೆನರಿ ಕಪ್ ಪಂದ್ಯಾವಳಿಗಳಲ್ಲಿ ಹ್ಯಾಟ್ರಿಕ್ ಸಮೇತ ಉತ್ತಮ ಬೌಲರ್ ಪ್ರಶಸ್ತಿ, 2013ರಲ್ಲಿ ಶ್ರೀಲಂಕಾದಲ್ಲಿ ನಡೆದ ನೆಲ್ಸನ್ ಮಂಡೇಲಾ ಕಪ್ಗೆ ಲೆಗ್ ಸ್ಪಿನ್ನರ್ ಆಗಿ ಆಯ್ಕೆ, 2018ರಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಇತಿಹಾಸದಲ್ಲಿ ಇನ್ನಿಂಗ್ಸ್ ಒಂದರಲ್ಲಿ 9 ವಿಕೆಟ್ ಪಡೆಯುವ ಮೂಲಕ ಸಾರ್ವಕಾಲಿಕ ದಾಖಲೆ ಬರೆದಿದ್ದು, ಅದೇ ಪಂದ್ಯದಲ್ಲಿ ಒಟ್ಟು 13 ವಿಕೆಟ್ ಪಡೆದು 52 ರನ್ ಗಳಿಕೆ ಮಾಡಿ ಔಟ್ ಆಗದೇ ಇರುವುದು ನಮ್ಮ ಅದ್ಭುತ ಸಾಧನೆಗಳಲ್ಲಿ ಒಂದು. 2018ರಲ್ಲಿ ಕರ್ನಾಟಕ ರಾಜ್ಯ ಅಂಡರ್ 16 KSCA ಚಾಂಪಿಯನ್ ತಂಡದ ಸದಸ್ಯ ಹಾಗೂ ಕರ್ನಾಟಕ ರಾಜ್ಯ ತಂಡದ ಸಂಭವನೀಯ ಆಟಗಾರನಾಗಿ ಆಯ್ಕೆಯಾಗಿರುತ್ತೀರಿ. 2021ರಲ್ಲಿ ನಡೆದ ಕರ್ನಾಟಕ ಅಂಡರ್ 19 ವರ್ಚಸ್ ತಂಡದ ಪರವಾಗಿ ಉತ್ತಮ ಬೌಲಿಂಗ್ ಪ್ರದರ್ಶನ ನೀಡಿರುತ್ತೀರಿ. ಹಾಲಿ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಫಸ್ಟ್ ಡಿವಿಷನ್ ಹಾಗೂ ಗೋವಾ ಕ್ರಿಕೆಟ್ ಅಸೋಸಿಯೇಷನ್ 1ನೇ ಡಿವಿಷನ್ ತಂಡಗಳನ್ನು ಪ್ರತಿನಿಧಿಸುತ್ತೀರಿ. ಅಂಡರ್ 23 ಹಾಗೂ ರಣ
ರಣಜಿ ಪಂದ್ಯಗಳಿಗೆ ಆಯ್ಕೆಯಾಗಲು ಪ್ರಯತ್ನಿಸುತ್ತಿರುವ ತಮಗೆ ಯಶಸ್ಸು ಸಿಗಲಿ ಎಂದು ನಾಡವರ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಕಮಿಟಿ ಮತ್ತು ನಾಡವರ ಸಮಾಜ ಬೆಂಗಳೂರು ಆಶಿಸುತ್ತದೆ. ತಾವು ಕ್ರಿಕೆಟ್ ಕ್ಷೇತ್ರದಲ್ಲಿ ಮಾಡಿದ ಗಣನೀಯ ಸಾಧನೆಯನ್ನು ಪರಿಗಣಿಸಿ ಇಂದು ನಾಡವರ ಸಮಾಜ ಬೆಂಗಳೂರು ಹಮ್ಮಿಕೊಂಡಿರುವ ನಾಡವರ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಸೀಸನ್ 6 ಅಲ್ಲಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಕ್ರೀಡಾ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ನಮ್ಮ ನಾಡವರ ಸಮುದಾಯದ ಹೆಸರನ್ನು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸುವಂತೆ ನಿಮ್ಮ ಪ್ರಯತ್ನ ನಡೆಯಲಿ ಹಾಗೂ ತಮ್ಮೆಲ್ಲ ಪ್ರಯತ್ನಕ್ಕೆ ತಕ್ಕ ಫಲ ಸಿಗಲಿ ಎಂದು ಅಭಿಮಾನಪೂರ್ವಕವಾಗಿ ಹಾರೈಸುತ್ತೇನೆ. ಮಾನಪತ್ರವನ್ನು ಓದಿದ ಸೋನಾಲಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ